ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಭೂಮಿ ಮೇಲೆ ಮನುಷ್ಯ ಕಾಲಿಡಲು ಹೆದರುವ ಜಾಗಗಳಿವೆ. ಕೆಲವು ಸ್ಥಳಗಳಿಗೆ ಹೋದವರು ಮರಳಿ ಬಂದಿಲ್ಲ ಎನ್ನುವ ಕಥೆಗಳಿವೆ. ಡ್ರೋನ್, ಸ್ಯಾಟಲೈಟ್ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿದ್ರೂ ಕೆಲವು ರಹಸ್ಯಗಳಿಗೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಳ ಗ್ರಹದತ್ತ ಯಾನ ಕಳುಹಿಸಿದ್ದಾನೆ. ಆದರೆ ನಾವು ಬದುಕ್ತಾ ಇರುವ ಭೂಮಿಯಲ್ಲೇ ಇನ್ನೂ ಅನೇಕ ನಿಗೂಢ ಸತ್ಯಗಳು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿ ಉಳಿದಿವೆ. ಹಾಗಾದ್ರೆ ಡೆತ್ ವ್ಯಾಲಿಯಿಂದ ಆಫ್ರಿಕಾದ ಕಣ್ಣಿನವರೆಗೆ ವಿಜ್ಞಾನಕ್ಕೂ ಉತ್ತರ ಸಿಗದ ವಿಚಿತ್ರ ಸ್ಥಳಗಳು ಯಾವುವು? ಅವುಗಳ ಹಿಂದಿನ ನಿಜವಾದ ಕಥೆಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭೂಮಿ ಇನ್ನೂ ಸಂಪೂರ್ಣವಾಗಿ ಅನ್ವೇಷಣೆಯಾಗಿಲ್ಲ. ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಭೂಮಿಯ ಎಲ್ಲ ರಹಸ್ಯಗಳನ್ನ ಮನುಷ್ಯ ಬಿಚ್ಚಿಡಲು ಸಾಧ್ಯವಾಗಿಲ್ಲ. ಸಮುದ್ರದಾಳದ ಬಹುಪಾಲು ಭಾಗ ಇಂದಿಗೂ ಸಂಪೂರ್ಣವಾಗಿ ಅಧ್ಯಯನವಾಗಿಲ್ಲ. ಭೂಭಾಗದಲ್ಲಿಯೂ ಕೆಲವು ಸ್ಥಳಗಳು ವಿಜ್ಞಾನಿಗಳನ್ನ ದಶಕಗಳಿಂದ ಕಾಡ್ತಾ ಇದೆ. ಕೆಲವು ಕಡೆ ವಿಚಿತ್ರ ಭೌಗೋಳಿಕ ರಚನೆಗಳಿದ್ರೆ, ಇನ್ನೂ ಕೆಲವು ಕಡೆ ಪ್ರಕೃತಿಯೇ ಸಾಮಾನ್ಯ ನಿಯಮಗಳನ್ನ ಮೀರಿದಂತೆ ಕಾಣುತ್ತೆ. ಇದೇ ಕಾರಣಕ್ಕೆ ಈ ಸ್ಥಳಗಳು ಇಂದಿಗೂ ವಿಶ್ವದ ಅತ್ಯಂತ ನಿಗೂಢ ಪ್ರದೇಶಗಳ ಪಟ್ಟಿಯಲ್ಲಿದೆ. ಡೆತ್ ವ್ಯಾಲಿ, ತಾವಾಗಿಯೇ ಚಲಿಸುವ ಕಲ್ಲುಗಳು. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಡೆತ್ ವ್ಯಾಲಿ ವಿಶ್ವದ ಅತ್ಯಂತ ಬಿಸಿಯಾದ ಪ್ರದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಉಷ್ಣಾಂಶ ಕೆಲವೊಮ್ಮೆ 56 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುತ್ತೆ. ಆದರೆ ಈ ಪ್ರದೇಶವನ್ನ ಪ್ರಸಿದ್ಧಿಗೊಳಿಸಿರೋದು ಬಿಸಿಯಲ್ಲ, ಇಲ್ಲಿನ ಸೇಲಿಂಗ್ ಸ್ಟೋನ್ಸ್ ಎಂಬ ವಿಚಿತ್ರ ವಿದ್ಯಮಾನ. ಯಾರೂ ಮುಟ್ಟದೆ, ಯಾವುದೇ ಯಂತ್ರವಿಲ್ಲದೆ ಭಾರವಾದ ಕಲ್ಲುಗಳು ನಿಧಾನವಾಗಿ ಮಣ್ಣಿನ ಮೇಲೆ ಚಲಿಸಿ ತಮ್ಮ ಹಿಂದೆ ಉದ್ದನೆಯ ಗೆರೆಗಳನ್ನ ಬಿಡುತ್ತವೆ. ಹಲವು ವರ್ಷಗಳ ಅಧ್ಯಯನದ ಬಳಿಕ ಮಂಜುಗೆಡ್ಡೆ, ಗಾಳಿ ಮತ್ತು ಮಣ್ಣಿನ ಸಂಯೋಜನೆಯಿಂದ ಇದು ಸಂಭವಿಸಬಹುದು ಅಂತ ವಿಜ್ಞಾನಿಗಳು ಹೇಳಿದ್ರು. ಪ್ರತಿಯೊಂದು ಘಟನೆಯನ್ನ ಸಂಪೂರ್ಣವಾಗಿ ವಿವರಿಸಲು ಇನ್ನೂ ಸಾಧ್ಯವಾಗಿಲ್ಲ. ಆದ್ದರಿಂದ ಡೆತ್ ವ್ಯಾಲಿ ಇಂದಿಗೂ ನಿಗೂಢ ಸ್ಥಳವಾಗಿಯೇ ಉಳಿದಿದೆ. ಆಫ್ರಿಕಾದ ಕಣ್ಣು, ಬಾಹ್ಯಾಕಾಶದಿಂದ ಕಾಣುವ ಬೃಹತ್ ರಹಸ್ಯ. ಸಹಾರಾ ಮರುಭೂಮಿಯ ಮಧ್ಯದಲ್ಲಿರುವ ರಿಚಾರ್ಡ್ ಸ್ಟ್ರಕ್ಚರ್ ಅನ್ನು ಸಾಮಾನ್ಯವಾಗಿ ಆಫ್ರಿಕಾದ ಕಣ್ಣು ಅಂತ ಕರೆಯಲಾಗುತ್ತೆ. ಸುಮಾರು 40 ಕಿಲೋಮೀಟರ್ ವ್ಯಾಸ ಹೊಂದಿರುವ ಈ ಬೃಹತ್ ವೃತ್ತಾಕಾರದ ರಚನೆ ಬಾಹ್ಯಾಕಾಶದಿಂದ ಸ್ಪಷ್ಟವಾಗಿ ಕಾಣುತ್ತೆ. ಮೊದಲಿಗೆ ಇದು ಉಲ್ಕಾಪಾತದಿಂದ ನಿರ್ಮಾಣವಾಗಿದೆ ಎಂದು ವಿಜ್ಞಾನಿಗಳು ಭಾವಿಸಿದ್ರು. ಆದರೆ ನಂತರದ ಅಧ್ಯಯನಗಳು ಅದು ಸರಿಯಲ್ಲ ಎಂಬುದನ್ನು ತೋರಿಸಿವೆ. ಈಗ ಇದು ಲಕ್ಷಾಂತರ ವರ್ಷಗಳ ಭೂಗರ್ಭದ ಬದಲಾವಣೆಗಳಿಂದ ರೂಪುಗೊಂಡಿದೆ ಎನ್ನುವ ಅಭಿಪ್ರಾಯ ಇದೆ. ಆದರೆ ಇದರ ನಿಖರ ನಿರ್ಮಾಣದ ಕುರಿತು ಇನ್ನೂ ಸಂಪೂರ್ಣ ಒಮ್ಮತ ಇಲ್ಲ. ಇದೇ ಕಾರಣಕ್ಕೆ ಈ ಪ್ರದೇಶ ಇಂದಿಗೂ ಭೂವಿಜ್ಞಾನಿಗಳಿಗೆ ಕುತೂಹಲದ ಕೇಂದ್ರವಾಗಿದೆ. ಈಸ್ಟರ್ ಐಲ್ಯಾಂಡ್, 1000 ವರ್ಷಗಳ ಉತ್ತರ ಸಿಗದ ಪ್ರಶ್ನೆ. ಪೆಸಿಫಿಕ್ ಸಾಗರದಲ್ಲಿರುವ ಈಸ್ಟರ್ ಐಲ್ಯಾಂಡ್ನಲ್ಲಿ 900ಕ್ಕೂ ಹೆಚ್ಚು ಮೊವೈ ಪ್ರತಿಮೆಗಳು ಇವೆ. ಸುಮಾರು 20 ಅಡಿ ಎತ್ತರ ಮತ್ತು 80 ಟನ್ ತೂಕವಿರುವ ಈ ಕಲ್ಲಿನ ಪ್ರತಿಮೆಗಳನ್ನ 100 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಆದರೆ ಆ ಕಾಲದಲ್ಲಿ ಯಾವುದೇ ಆಧುನಿಕ ಯಂತ್ರಗಳಿಲ್ಲದಿದ್ರೂ ಇಷ್ಟು ಭಾರವಾದ ಪ್ರತಿಮೆಗಳನ್ನ ಹೇಗೆ ಕೆತ್ತಿದ್ರು, ಹೇಗೆ ಸಾಗಿಸಿದ್ರು ಮತ್ತು ಹೇಗೆ ನಿಲ್ಲಿಸಿದ್ರು ಎಂಬುದು ಇಂದಿಗೂ ರಹಸ್ಯವಾಗಿದೆ. ಈ ಪ್ರತಿಮೆಗಳನ್ನ ನಿರ್ಮಿಸಿದ ರಪನುಯಿ ನಾಗರಿಕತೆ ನಂತರ ನಾಶವಾದ ಕಾರಣ ಅವರ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಇತಿಹಾಸದ ಜೊತೆಗೆ ಕಣ್ಮರೆಯಾಗಿದೆ. ಶನಾಯ್ ಟಿಂಪಿಷ್ಕಾ, ಯಾವಾಗಲೂ ಕುದಿಯುವ ನದಿ. ಪೆರುವಿನ ಅಮೆಜಾನ್ ಕಾಡಿನೊಳಗೆ ಹರಿಯುವ ಶನಾಯ್ ಟಿಂಪಿಷ್ಕಾ ಎಂಬ ನದಿ ಜಗತ್ತಿನ ಅತ್ಯಂತ ವಿಚಿತ್ರ ನದಿಗಳಲ್ಲಿ ಒಂದಾಗಿದೆ. ಈ ನದಿಯ ನೀರಿನ ಉಷ್ಣಾಂಶ ಸುಮಾರು 90 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಸಣ್ಣ ಪ್ರಾಣಿಗಳು ನೀರಿಗೆ ಬಿದ್ದರೆ ಕ್ಷಣಗಳಲ್ಲಿ ಬೇಯುವಷ್ಟು ಬಿಸಿಯಾಗುತ್ತೆ. ಆಶ್ಚರ್ಯದ ಸಂಗತಿ ಏನಪ್ಪಾ ಅಂದ್ರೆ, ಇದರ ಸುತ್ತಮುತ್ತ ಯಾವುದೇ ಸಕ್ರಿಯ ಜ್ವಾಲಾಮುಖಿ ಇಲ್ಲ. ಭೂಮಿಯ ಆಳದಲ್ಲಿರುವ ಬಿಸಿ ನೀರಿನ ಮೂಲಗಳು ಕಾರಣವಾಗಿರಬಹುದು ಅಂತ ವಿಜ್ಞಾನಿಗಳು ಹೇಳಿದ್ರು. ಈ ನದಿ ಇಷ್ಟೊಂದು ಉಷ್ಣಾಂಶ ಕಾಯ್ದುಕೊಳ್ಳೋದರ ಸಂಪೂರ್ಣ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ದಿ ಬರ್ಮುಡಾ ಟ್ರಯಾಂಗಲ್, ಜಗತ್ತಿನ ಅತ್ಯಂತ ಪ್ರಸಿದ್ಧ ನಿಗೂಢ ಪ್ರದೇಶ. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಹಲವು ದಶಕಗಳಿಂದ ವಿಶ್ವದ ಗಮನ ಸೆಳೆದಿದೆ. ಬರ್ಮುಡಾ, ಮಿಯಾಮಿ ಮತ್ತು ಪ್ಯೂರ್ಟೋ ರಿಕೋ ನಡುವಿನ ಈ ಪ್ರದೇಶದಲ್ಲಿ ಅನೇಕ ಹಡಗುಗಳು ಮತ್ತು ವಿಮಾನಗಳು ಯಾವುದೇ ಕುರುಹು ಇಲ್ಲದೆ ಕಾಣೆಯಾಗಿವೆ ಎಂಬ ವರದಿಗಳಿವೆ. ಕೆಲವರು ಇಲ್ಲಿ ಕಂಪಾಸ್ಗಳು ಕೆಲಸ ಮಾಡೋದಿಲ್ಲ, ರೇಡಿಯೋ ಸಂಪರ್ಕ ಕಡಿತಗೊಳ್ಳುತ್ತೆ ಮತ್ತು ಹವಾಮಾನ ಕ್ಷಣಾರ್ಧದಲ್ಲಿ ಬದಲಾಗುತ್ತೆ ಅಂತ ಹೇಳ್ತಾರೆ. ವಿಜ್ಞಾನಿಗಳು ಇದಕ್ಕೆ ಬಲವಾದ ಸಮುದ್ರ ಪ್ರವಾಹ, ಅಸ್ಥಿರ ಹವಾಮಾನ, ಮಾನವ ತಪ್ಪು ಮತ್ತು ನೈಸರ್ಗಿಕ ಅನಿಲಗಳಂತಹ ಕಾರಣಗಳನ್ನು ಸೂಚಿಸಿದ್ರು. ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇರುವ ಕುತೂಹಲ ಇಂದಿಗೂ ಕೂಡ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ನಾಸ್ಕಾ ರೇಖೆಗಳು, ಆಕಾಶದಿಂದ ಮಾತ್ರ ಕಾಣುವ ಚಿತ್ರಗಳು.
ಪೆರುವಿನ ಮರುಭೂಮಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನೆಲದ ಮೇಲೆ ಬೃಹತ್ ಗಾತ್ರದ ರೇಖೆಗಳು ಮತ್ತು ಪ್ರಾಣಿಗಳ ಆಕೃತಿಗಳನ್ನು ನಿರ್ಮಿಸಲಾಗಿದೆ. ಇವುಗಳನ್ನು ನಾಸ್ಕಾ ಲೈನ್ಸ್ ಎಂದು ಕರೆಯಲಾಗುತ್ತೆ. ಹಕ್ಕಿ, ಕೋತಿ, ಜೇಡ ಸೇರಿದಂತೆ ನೂರಾರು ಆಕೃತಿಗಳು ಇಲ್ಲಿ ಕಂಡುಬರುತ್ತವೆ. ಆಶ್ಚರ್ಯದ ವಿಷಯ ಏನಂದ್ರೆ, ನೆಲದ ಮೇಲೆ ನಿಂತು ನೋಡಿದ್ರೆ ಈ ಚಿತ್ರಗಳ ಸಂಪೂರ್ಣ ಆಕಾರವೇ ಕಾಣೋದಿಲ್ಲ. ಆಕಾಶದಿಂದ ಅಥವಾ ಹೆಚ್ಚಿನ ಎತ್ತರದಿಂದ ಮಾತ್ರ ಅವು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ವಿಮಾನಗಳೇ ಇಲ್ಲದ ಕಾಲದಲ್ಲಿ ಇಷ್ಟು ನಿಖರವಾಗಿ ಈ ಚಿತ್ರಗಳನ್ನು ಹೇಗೆ ರಚಿಸಿದ್ರು ಎಂಬುದು ಇಂದಿಗೂ ದೊಡ್ಡ ಪ್ರಶ್ನೆಯಾಗಿದೆ. ಕೆಲವರು ಇದನ್ನ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಕ್ಯಾಲೆಂಡರ್ ಅಂತಾರೆ. ಇನ್ನೂ ಕೆಲವರು ದೇವತೆಗಳಿಗಾಗಿ ನಿರ್ಮಿಸಲಾಗಿದೆ ಅಂತ ನಂಬ್ತಾರೆ. ಆದರೆ ಇದರ ನಿಜವಾದ ಉದ್ದೇಶ ಇಂದಿಗೂ ಕೂಡ ರಹಸ್ಯವಾಗಿಯೇ ಉಳಿದಿದೆ. ಬ್ಲಡ್ ಫಾಲ್ಸ್, ಕೆಂಪು ಬಣ್ಣದ ಹರಿಯುವ ಜಲಪಾತ. ಅಂಟಾರ್ಟಿಕಾದಲ್ಲಿ ಹಿಮದ ನಡುವೆ ಹರಿಯುವ ಒಂದು ಜಲಪಾತವನ್ನ ನೋಡಿದ್ರೆ ಅದು ರಕ್ತವೇ ಹರಿತಾ ಇರುವಂತೆ ಕಾಣಿಸುತ್ತೆ. ಇದನ್ನೇ ಬ್ಲಡ್ ಫಾಲ್ಸ್ ಅಂತ ಕರೀತಾರೆ. ಆರಂಭದಲ್ಲಿ ಇದು ವಿಚಿತ್ರ ಜೀವಿಗಳ ಕಾರಣ ಅಥವಾ ಯಾವುದೋ ರಾಸಾಯನಿಕ ಕ್ರಿಯೆ ಅಂತ ಹಲವರು ಭಾವಿಸಿದ್ರು. ನಂತರ ವಿಜ್ಞಾನಿಗಳು ಅಧ್ಯಯನ ನಡೆಸಿದಾಗ ಭೂಮಿಯ ಆಳದಲ್ಲಿರುವ ಉಪ್ಪು ನೀರಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಹೊರಗಿನ ಆಮ್ಲಜನಕದ ಸಂಪರ್ಕಕ್ಕೆ ಬಂದಾಗ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಎಂಬುದನ್ನು ಕಂಡುಹಿಡಿದ್ರು. ಆದರೂ ಲಕ್ಷಾಂತರ ವರ್ಷಗಳಿಂದ ಹಿಮದ ಕೆಳಗೆ ಜೀವಂತವಾಗಿರುವ ಸೂಕ್ಷ್ಮ ಜೀವಿಗಳ ಅಸ್ತಿತ್ವ ವಿಜ್ಞಾನಿಗಳಿಗೆ ಇನ್ನೂ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಡೋರ್ ಟು ಹೆಲ್, ವರ್ಷಗಳಿಂದ ಉರಿಯುತ್ತಿರುವ ಅಗ್ನಿಗುಂಡಿ. ತುರ್ಕ್ಮೆನಿಸ್ತಾನದಲ್ಲಿರುವ ಡಾರ್ವಾಜಾ ಅನಿಲ ಕುಳಿಯನ್ನ ಜಗತ್ತು ಡೋರ್ ಟು ಹೆಲ್ ಅಂತ ಕರೆಯುತ್ತೆ. 1971ರಲ್ಲಿ ನೈಸರ್ಗಿಕ ಅನಿಲದ ಅನ್ವೇಷಣೆಯ ವೇಳೆ ನೆಲ ಕುಸಿದು ಈ ಬೃಹತ್ ಕುಳಿ ನಿರ್ಮಾಣವಾಯಿತು. ವಿಷಕಾರಿ ಅನಿಲ ಹೊರಬರದಂತೆ ಅದಕ್ಕೆ ಬೆಂಕಿ ಹಚ್ಚಲಾಯಿತು. ಕೆಲವು ದಿನಗಳಲ್ಲಿ ಬೆಂಕಿ ಆರಿ ಹೋಗುತ್ತದೆ ಅಂತ ಭಾವಿಸಲಾಗಿತ್ತು. ಆದರೆ 50 ವರ್ಷಗಳಿಗೂ ಹೆಚ್ಚು ಕಾಲ ಕಳೆದರೂ ಈ ಅಗ್ನಿಗುಂಡಿ ಇನ್ನೂ ಉರಿಯುತ್ತಲೇ ಇದೆ. ಭೂಮಿಯ ಒಳಗಿನ ಎಷ್ಟು ಪ್ರಮಾಣದ ಅನಿಲ ನಿರಂತರವಾಗಿ ಹೊರಬರ್ತಿದೆ ಎಂಬುದು ಇಂದಿಗೂ ಕುತೂಹಲದ ವಿಷಯವಾಗಿದೆ. ಸೋಕೋಟ್ರಾ ದ್ವೀಪ, ಭೂಮಿಯ ಮೇಲಿನ ಅನ್ಯ ಗ್ರಹದ ಜಗತ್ತು. ಯೆಮೆನ್ ಸಮೀಪದ ಅರೇಬಿ ಸಮುದ್ರದಲ್ಲಿರುವ ಸೋಕೋಟ್ರಾ ದ್ವೀಪವನ್ನ ನೋಡಿದ್ರೆ ಅದು ಭೂಮಿಯ ಭಾಗವೇ ಅಲ್ಲ ಎಂಬ ಭಾವನೆ ಮೂಡುತ್ತೆ. ಇಲ್ಲಿ ಬೆಳೆಯುವ ಡ್ರ್ಯಾಗನ್ ಬ್ಲಡ್ ಮರಗಳು, ವಿಚಿತ್ರ ಆಕಾರದ ಸಸ್ಯಗಳು ಮತ್ತು ಅಪರೂಪದ ಜೀವಿಗಳು ಜಗತ್ತಿನ ಬೇರೆ ಯಾವುದೇ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ. ಇಲ್ಲಿ ಕಂಡುಬರುವ ಸುಮಾರು 3ನೇ ಭಾಗದ ಸಸ್ಯಗಳು ಭೂಮಿಯ ಬೇರೆಲ್ಲೂ ಇಲ್ಲ. ಲಕ್ಷಾಂತರ ವರ್ಷಗಳ ಕಾಲ ಪ್ರತ್ಯೇಕವಾಗಿದ್ದ ಕಾರಣ ಈ ದ್ವೀಪದಲ್ಲಿ ವಿಶಿಷ್ಟ ಜೀವ ವೈವಿಧ್ಯ ಬೆಳೆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದೇ ಕಾರಣಕ್ಕೆ ಇದನ್ನ ಭೂಮಿಯ ಮೇಲಿನ ಅನ್ಯ ಗ್ರಹ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿಯೂ ಇಂತಹ ನಿಗೂಢ ಸ್ಥಳಗಳಿವೆಯಾ? ಜಗತ್ತಿನಲ್ಲಿ ಮಾತ್ರವಲ್ಲ, ಭಾರತದಲ್ಲಿಯೂ ವಿಜ್ಞಾನಿಗಳನ್ನ ಮತ್ತು ಪ್ರವಾಸಿಗರನ್ನ ಆಶ್ಚರ್ಯಗೊಳಿಸುವ ಹಲವು ವಿಚಿತ್ರ ಸ್ಥಳಗಳಿವೆ. ಕೆಲವು ಸ್ಥಳಗಳಿಗೆ ವೈಜ್ಞಾನಿಕ ಕಾರಣಗಳಿದ್ರೂ ಇನ್ನೂ ಹಲವು ಪ್ರಶ್ನೆಗಳು ಜನರ ಕುತೂಹಲವನ್ನ ಹೆಚ್ಚಿಸುತ್ತಲೇ ಇವೆ. ಜಟಿಂಗ, ರಹಸ್ಯಮಯ ಪಕ್ಷಿಗಳ ಸಾವು. ಅಸ್ಸಾಂನ ಜಟಿಂಗ ಗ್ರಾಮ ವಿಶ್ವದಾದ್ಯಂತ ಒಂದು ವಿಚಿತ್ರ ಕಾರಣಕ್ಕೆ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಮಳೆಗಾಲದ ಕೊನೆಯಲ್ಲಿ ರಾತ್ರಿ ಸಮಯದಲ್ಲಿ ಅನೇಕ ಪಕ್ಷಿಗಳು ಬೆಳಕಿನ ಕಡೆಗೆ ಹಾರಿ ಬಂದು ಸಾವನ್ನಪ್ಪುತ್ತವೆ. ಒಂದು ಕಾಲದಲ್ಲಿ ಇದನ್ನ ಆತ್ಮಗಳ ಶಾಪ ಅಂತ ನಂಬಲಾಗ್ತಿತ್ತು. ಈಗ ವಿಜ್ಞಾನಿಗಳು ಮಂಜು, ಗಾಳಿ, ಬೆಳಕು ಮತ್ತು ಪಕ್ಷಿಗಳ ದಿಕ್ಕು ತಪ್ಪುವಿಕೆ ಇದಕ್ಕೆ ಕಾರಣವಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ಘಟನೆ ಇಂದಿಗೂ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಕೋಡಿನ್ಹಿ, ಅವಳಿ ಮಕ್ಕಳ ಗ್ರಾಮ. ಕೇರಳದ ಮಲಪ್ಪುರಂ ಜಿಲ್ಲೆಯ ಕೋಡಿನ್ಹಿ ಗ್ರಾಮವನ್ನ ಟ್ವಿನ್ ವಿಲೇಜ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಸಾಮಾನ್ಯಕ್ಕಿಂತ ಹಲವು ಪಟ್ಟು ಹೆಚ್ಚು ಅವಳಿ ಮಕ್ಕಳು ಜನಿಸ್ತಾರೆ. ಜಗತ್ತಿನ ಅನೇಕ ವಿಜ್ಞಾನಿಗಳು ಈ ಗ್ರಾಮದ ಬಗ್ಗೆ ಅಧ್ಯಯನ ನಡೆಸಿದ್ರು. ಇದಕ್ಕೆ ನಿಖರ ಕಾರಣವೇನು ಎಂಬುದಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆನುವಂಶಿಕತೆ, ಆಹಾರ ಪದ್ಧತಿ ಮತ್ತು ಪರಿಸರದ ಪ್ರಭಾವ ಸೇರಿದಂತೆ ಹಲವು ಕಾರಣಗಳನ್ನ ಅಧ್ಯಯನ ಮಾಡಲಾಗ್ತಾ ಇದೆ. ಭಾಗಂಡ ಕೋಟೆ, ಭಾರತದ ಅತ್ಯಂತ ನಿಗೂಢ ಕೋಟೆ. ರಾಜಸ್ಥಾನದ ಭಾಗಂಡ ಕೋಟೆ ಭಾರತದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದೆಂದು ಪ್ರಸಿದ್ಧವಾಗಿದೆ. ಸ್ಥಳೀಯ ಜನರು ಈ ಕೋಟೆಯಲ್ಲಿ ರಾತ್ರಿ ಸಮಯದಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ ಅಂತ ನಂಬ್ತಾರೆ. ಇದೇ ಕಾರಣಕ್ಕೆ ಸೂರ್ಯಾಸ್ತದ ನಂತರ ಕೋಟೆಯೊಳಗೆ ಪ್ರವೇಶಿಸಬಾರದು ಎಂಬ ನಿಯಮವೂ ಕೂಡ ಇಲ್ಲಿದೆ. ಭೂತ ಪ್ರೇತಗಳ ಕಥೆಗಳು ಜನಪ್ರಿಯವಾಗಿದ್ರೂ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಆದರೂ ಭಾರತದ ಅತ್ಯಂತ ರಹಸ್ಯಮಯ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ವಿಜ್ಞಾನಕ್ಕೂ ಇನ್ನೂ ಸವಾಲಾಗಿರುವ ಭೂಮಿ. ಈ ಸ್ಥಳಗಳು ನಮಗೆ ಒಂದು ಸತ್ಯವನ್ನ ಹೇಳುತ್ತವೆ. ಮನುಷ್ಯ ಎಷ್ಟೇ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ್ರೂ ಪ್ರಕೃತಿಯ ಎಲ್ಲ ರಹಸ್ಯಗಳನ್ನ ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇಂದು ಉತ್ತರ ಸಿಗದ ಪ್ರಶ್ನೆಗಳಿಗೆ ನಾಳೆ ವಿಜ್ಞಾನ ಸ್ಪಷ್ಟನೆ ನೀಡಬಹುದು. ಆದರೆ ಸದ್ಯಕ್ಕೆ ಈ ಸ್ಥಳಗಳು ಜಗತ್ತಿನ ಅತ್ಯಂತ ನಿಗೂಢ ಪ್ರದೇಶಗಳ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಂಡಿವೆ. ಭೂಮಿ ಇನ್ನೂ ಅನೇಕ ರಹಸ್ಯಗಳನ್ನ ತನ್ನೊಳಗೆ ಅಡಗಿಸಿಕೊಂಡಿದೆ ಎಂಬುದಕ್ಕೆ ಇವೇ ಜೀವಂತ ಉದಾಹರಣೆಗಳು.
ಭೂಮಿ ಎಷ್ಟೇ ಆಧುನಿಕವಾಗಿದ್ರೂ ಅದರ ಎಲ್ಲ ರಹಸ್ಯಗಳನ್ನ ಮನುಷ್ಯ ಇನ್ನೂ ಬಿಚ್ಚಿಡಲು ಸಾಧ್ಯವಾಗಿಲ್ಲ. ಕೆಲವಕ್ಕೆ ವಿಜ್ಞಾನ ಉತ್ತರ ಕಂಡುಕೊಂಡಿದೆ, ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದೆ. ಡೆತ್ ವ್ಯಾಲಿಯ ಕಲ್ಲುಗಳಿಂದ ಹಿಡಿದು ಬರ್ಮುಡಾ ಟ್ರಯಾಂಗಲ್ ವರೆಗೆ, ಲೋನಾರ್ ಸರೋವರದಿಂದ ಭಾಂಗಡ ಕೋಟೆಯವರೆಗೆ ಪ್ರತಿಯೊಂದು ಸ್ಥಳವು ಪ್ರಕೃತಿಯ ಅಚ್ಚರಿಯ ಶಕ್ತಿಯನ್ನ ನಮಗೆ ನೆನಪಿಸುತ್ತೆ. ಇಂದಿನ ರಹಸ್ಯಗಳು ನಾಳೆಯ ವೈಜ್ಞಾನಿಕ ಸತ್ಯಗಳಾಗಬಹುದು, ಆದರೆ ಅಷ್ಟರವರೆಗೆ ಈ ಸ್ಥಳಗಳು ಜಗತ್ತಿನ ಅತ್ಯಂತ ನಿಗೂಢ ತಾಣಗಳಾಗಿಯೇ ಉಳಿಯಲಿವೆ.